ಸರ್ಕಾರಿ ಶಾಲೆಗಳಲ್ಲಿ ಒಂದ ಎರಡ ಸಮಸ್ಯೆಗಳ ಆಗರ ಆಗಿಬಿಟ್ಟಿದೆ. ಪ್ರತಿಯೊಂದರಲ್ಲೂ ಕೂಡ ಸಮಸ್ಯೆ ಎದ್ದು ಕಾಣಿಸ್ತಾ ಇರುವಂತದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ದುಸ್ಥಿತಿ ನಿಮಗೆ ತೋರಿಸ್ತೀವಿ. ಮದಕರಿಪುರ ಲಂಬಾಣಿ ಹಟ್ಟಿ ಶಾಲೆಗೆ ಕೊಠಡಿಯ ಕೊರತೆ ಎದುರಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬಾ ಕಡೆ ಆಗ್ಲೋ ಈಗ್ಲೋ ಬೀಳುವಂತ ಪರಿಸ್ಥಿತಿ ಸರ್ಕಾರಿ ಶಾಲೆಗಳು. ಕೆಲವೊಂದು ಕಡೆ ಕೊಠಡಿಗಳ ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯಗಳಿಲ್ಲ. ಆಲ್ಮೋಸ್ಟ್ ಇಂಥದ್ದೇ ಪರಿಸ್ಥಿತಿ ಬಹುತೇಕ ಸರ್ಕಾರಿ ಶಾಲೆಗಳದ್ದು. ಒಂದೇ ಕೊಠಡಿಯಲ್ಲಿ ಬಿಸಿಯೂಟ ಮತ್ತು ಪಾಠವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಅಡುಗೆ ತಯಾರಿ ಬಳಿಕವಷ್ಟೇ ವಿದ್ಯಾರ್ಥಿಗಳಿಗೆ ಪಾಠ ಕೇಳಲಿಕ್ಕೆ ಆ ಒಂದು ರೂಮ್ನಲ್ಲಿ ಅವಕಾಶ ಸಿಗುತ್ತೆ. ಅಡುಗೆ ಮಾಡೋವರೆಗೂ ಹೊರಗೆ ಇರಬೇಕಾಗಿದೆ ಮಕ್ಕಳು. ಮೂಲಭೂತ ಸೌಕರ್ಯ ಇಲ್ಲದೆ ದಾಖಲಾತಿ ಕುಸಿತ ಆಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಯಾವನ್ ಸೇರಿಸ್ತಾನೆ ಹೇಳಿ? ಏನು ಇಲ್ಲಪ್ಪ ನಮಗೆ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥವ್ರು, ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥವ್ರು ಈ ಶಾಲೆಗೆ ಸೇರಿಸ್ಬೇಕಷ್ಟೇ. ಇಲ್ಲ ಅಂದ್ರೆ ಯಾವನ್ನೂ ಸೇರಿಸಲ್ಲ. ಯಾಕೆಂದ್ರೆ ಆ ರೀತಿಯಾಗಿ ಹೀಟ್ ಆಗಿರುವಂಥ ರೂಮು. ಯಾಕೆಂದ್ರೆ ಅಡುಗೆ ಮಾಡ್ತಾರೆ ಅಂದರೆ ಅಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಫುಲ್ ಹೀಟ್ ಆಗೋಗಿರುತ್ತೆ ಆ ರೂಮು. ಅಲ್ಲೇ ಎಲ್ಲವನ್ನು ತರಕಾರಿ ಹೆಚ್ಚಿ ಎಲ್ಲವನ್ನು ಕೂಡ ಕೆಲಸ ಎಲ್ಲ ಮಾಡಿರ್ತಾರೆ, ಗಬ್ಬೆದ್ದೋಗಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಕ್ಲೀನ್ ಮಾಡಿದ್ರು ಕೂಡ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಆ ರೂಮ್ದು ಗೊತ್ತಿರುವಂಥದ್ದೇ. ಅಲ್ಲಿ ಪಾಪ ಮಕ್ಕಳು ಕೂತ್ಕೊಂಡು ಪಾಠವನ್ನ ಕೇಳಬೇಕು. 1ರಿಂದ 7ನೇ ತರಗತಿಯ ಪ್ರಾಥಮಿಕ ಶಾಲೆ ಇದು. 7 ತರಗತಿಗಳು ಕೂಡ ಸೇರಿಸಿ ಇರುವಂಥದ್ದು ಕೇವಲ 2 ಕೊಠಡಿ. 7 ತರಗತಿಗಳಿಗೆ 1ರಿಂದ 7 ತರಗತಿ 7 ಕ್ಲಾಸ್ ಇದಾವೆ, ಅದಕ್ಕಿರೋದೇ 2 ಕೊಠಡಿ. ಈ ಬಾರಿ 1ನೇ ತರಗತಿಗೆ ದಾಖಲಾತಿನೇ ಇಲ್ಲ. ನಾನು ಹೇಳ್ತಾ ಇದ್ನಲ್ಲ, ಯಾವನ್ ಸೇರಿಸ್ತಾನೆ ಹೇಳಿ? ಪೋಷಕರು ಈಗಿನ ಕಾಲದಲ್ಲಿ ಏನಪ್ಪ ಅಂದ್ರೆ, ನಾವು ಕಷ್ಟಪಟ್ಟರು ಪರವಾಗಿಲ್ಲ, ಅದೆಷ್ಟು ಹಿಂಸೆ ಆದರೂ ಪರವಾಗಿಲ್ಲ, ಅದೆಷ್ಟು ಒತ್ತಡ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂದ್ಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ. ಯಾಕೆ ಅಂದರೆ ಇಂಥ ಕಿತ್ತೋ ಶಾಲೆಗೆ ಯಾವ ತಂದೆ ತಾಯಿ ಸೇರಿಸ್ತಾರೆ ಹೇಳಿ? ಇರುವ 2 ಕೊಠಡಿಯಲ್ಲೇ ಒಂದು ಬಿಸಿಯೂಟಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ಇರೋ ಒಂದು ಕೊಠಡಿಯಲ್ಲಿ 7 ತರಗತಿಗಳ ಮಕ್ಕಳು ಪಾಠವನ್ನು ಕಲಿಬೇಕಾಗಿದೆ. ಕೊಠಡಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ. ಒಂದು ಕೊಠಡಿಲಿ 7 ಕ್ಲಾಸು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಜಾತ್ರೆ ಅದು ಶಾಲೆ ಅಲ್ಲ, ಜಾತ್ರೆ. ಅಲ್ಲಿ 1 to 7th ವರೆಗೂ. ಲಂಬಾಣಿಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡೋ ರೂಮಲ್ಲೇ ಅಡುಗೆ ಮಾಡೋವಂತಹ ವ್ಯವಸ್ಥೆ ಇದೆ. ಯಾಕಂದರೆ ಇವಾಗ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಪಾಠ ಮಾಡ್ತಿರ್ಬೇಕಾದ್ರೆ 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳನ್ನು ಅದೇ ತರಗತಿಯಲ್ಲಿ ಕುಂದಿರಿಸಿ ಪಾಠ ಮಾಡ್ತಿದ್ದಾರೆ. ಇವಾಗ 2 ರೂಮ್ ಇರೋದ್ರಲ್ಲಿ ಅದರಲ್ಲಿ ಅಡುಗೆ ಆಗೋವರೆಗೂ ಹುಡುಗರನ್ನ ಹೊರಗಡೆ ಕುಂದಿರಿಸ್ತಾರೆ. ಇಲ್ಲ ಅಂದರೆ ಬೇರೆ ತರಗತಿಯ ಸ್ಟೂಡೆಂಟ್ ಜೊತೆ ಕುಂದಿರಿಸ್ಕೊಂಡು ಪಾಠ ಮಾಡೋವಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ದಯವಿಟ್ಟು ಈ ನಮ್ಮ ಮದಕರಿಪುರ ಲಂಬಾಣಿಹಟ್ಟಿ ಸರ್ಕಾರಿ ಶಾಲೆಯನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಿಕೊಡ್ಬೇಕಾಗಿ ನಮ್ಮ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಅದನ್ನು ಯಾವನ್ರಿ ಶಾಲೆ ಅಂತ ಹೇಳ್ತಾನೆ? ಒಂದೇ ಒಂದು ಕೊಠಡಿಲಿ 7ನೇ ಕ್ಲಾಸ್ವರೆಗೂ ಓದಬೇಕು ಅಂದರೆ ಅಲ್ಲಿಗೆ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಗ್ರೇಟು ಅಂತ ಅನಿಸ್ತಾ ಇದೆ. ಯಾರ ಗಮನಕ್ಕೂ ಬಂದಿಲ್ವಾ? ಇದ್ದು ಸತ್ತಂತಿದ್ದಾರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಲ್ಲಿ? ಪೃಥ್ವಿರಾಜ್, ಏನು ಚಿತ್ರದುರ್ಗದ ಮದಕರಿಪುರ ಲಂಬಾಣಿಹಟ್ಟಿಯ ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ದುಸ್ಥಿತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಒಟ್ಟು 2 ಕೊಠಡಿಗಳು ಒಂದ್ ಕಡೆ ಇದೆ, ಮತ್ತೊಂದು ಸಿಂಗಲ್ ಆಗಿರುವಂತ ಒಂದು ಕಟ್ಟಡ ಒಂದ್ ಕಡೆ ಇದೆ. ಒಟ್ಟು ಈ ಶಾಲೆಗೆ ಸಂಬಂಧಪಟ್ಟಂತ 3 ಕಟ್ಟಡಗಳಲ್ಲಿ 2 ಕಟ್ಟಡಗಳಲ್ಲಿ ಮಾತ್ರ ಪಾಠ ಮಾಡ್ಲಿಕ್ಕೆ ಯೋಗ್ಯವಾದಂತ ಸ್ಥಳಾವಕಾಶ ಇದೆ. ಇನ್ನು ಉಳಿದಂತ ಒಂದು ಕಟ್ಟಡದಲ್ಲಿ ಏನು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನ ತಯಾರು ಮಾಡ್ಕೊಡ್ಬೇಕು, ಆ ಕಾರ್ಯಕ್ಕಾಗಿ ಈ ಶಾಲಾ ಕೊಠಡಿಯನ್ನೇ ಮೀಸಲಾಗಿ ಇಟ್ಕೊಳ್ಳೋಂತ ಒಂದು ಸ್ಥಿತಿ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಮಕ್ಕಳನ್ನ ಪಾಠ ಮಾಡ್ಲಿಕ್ಕೆ ಕಂಬೈನ್ಡ್ ಆಗಿ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಕೂರ್ಸ್ಕೊಂಡು ಪಾಠ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಕೂಡ ಆಗುತ್ತೆ. ಆ ಕಾರಣಕ್ಕೆ ಮಧ್ಯಾಹ್ನದವರೆಗೂ ಏನು ಬಿಸಿಯೂಟವನ್ನ ತಯಾರು ಮಾಡಿದ ನಂತರದಲ್ಲಿ ಒಂದು ಕ್ಲಾಸನ್ನ ಆ ಬಿಸಿಯೂಟ ತಯಾರು ಮಾಡುವಂತ ಕೊಠಡಿ ಏನಿದೆ ಆ ಕೊಠಡಿನಲ್ಲಿ ಕೂರ್ಸ್ಕೊಂಡು ಪಾಠ ಮಾಡ್ತಾರೆ. ಅಂದ್ರೆ ಒಂದೇ ಕೊಠಡಿಯಲ್ಲಿ ಅಡುಗೆನೂ ಆಗ್ಬೇಕು, ಮತ್ತೆ ಮಕ್ಕಳಿಗೆ ಪಾಠನೂ ಕೂಡ ಆಗ್ಬೇಕು ಆದಂತ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ಜೊತೆಗೆ ಅಡುಗೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳು ಒಂದು ಸಂದರ್ಭದಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಇದ್ರೆ, ಇನ್ನೊಂದು ಸಂದರ್ಭದಲ್ಲಿ ಹೊರಗಡೆ ಕೂರುವಂತ ಸ್ಥಿತಿ ಇಲ್ಲಿ ಬಂದಿರುವಂತದ್ದು. ಇದು ಸಂಬಂಧಪಟ್ಟಂಗೆ ಈಗಾಗಲೇ ಸ್ಥಳೀಯರು, ಪೋಷಕರು ಈಗಾಗಲೇ ಸರ್ಕಾರಿ ಶಿಕ್ಷಣ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿರ್ತಕ್ಕಂಥದ್ದು. ಒಂದು ಸುಸಜ್ಜಿತವಾದ ಶಾಲಾ ಕೊಠಡಿನಾದ್ರೂ ಕಟ್ಟಿಸ್ಕೊಡಿ, ಇಲ್ಲ ಒಂದು ಅಡುಗೆ ರೂಮ್ ಆದ್ರೂ ಕಟ್ಟಿಸ್ಕೊಡಿ ಅಂತ ಮನವಿ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಅನುದಾನ ಬಿಡುಗಡೆ ಆಗುವ ಬಾಕಿ ಇದೆ ಅನ್ನುವಂತ ಮಾತುಗಳನ್ನ ಹೇಳಿ ಇಲ್ಲಿವರೆಗೂ ಕಾಲಹರಣ ಮಾಡಿರ್ತಕ್ಕಂಥದ್ದು. ಮತ್ತೆ ಇಡೀ ಸರ್ಕಾರಿ ಶಾಲೆ ವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮತ್ತು ಅಸಮಾಧಾನವನ್ನ ಪೋಷಕರು ಹೊರಹಾಕ್ತಿರುವಂತದ್ದು. ಇದು ಜಿಲ್ಲಾಡಳಿತ ಈ ಕೂಡಲೇ ಅದನ್ನ ಗಮನಿಸಿ ಒಳ್ಳೆ ಶಾಲಾ ಕಟ್ಟಡವನ್ನ ಕಟ್ಟಿಕೊಡ್ಬೇಕು ಅನ್ನುವಂಥದ್ದು ಜನರ ಆಗ್ರಹ ಆಗಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ.